ವಿಜ್ಞಾನದಲ್ಲಿ ಮೊದಲ ಪಾಠ ಇದೆ ಆಧಾರಗಳು ಅಂತಕ್ಕಂಥದ್ದು. ಅದರ ಮೇಲೆ ಒಂದು ಘಟಕ ಪರೀಕ್ಷೆಯನ್ನು ಮಾಡ್ತಾ ಇದ್ದೀನಿ. ಸೊ ಆಲ್ರೆಡಿ ನಾನು ಈ ಪಾಠದ ಪ್ರಶ್ನೋತ್ತರಗಳನ್ನು ಹಾಕಿದ್ದೀನಿ. 8ನೇ ಎಲ್ಲ ವಿಷಯಗಳಲ್ಲಿನೂ ಕೂಡ ನಮ್ಮ ನೋಟ್ಸ್ಗಳಿದ್ದಾವೆ. ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಿಮಗೆ ಪ್ಲೇಲಿಸ್ಟ್ ಲಿಂಕ್ ಇದ್ದಾವೆ. ಸೊ ಕನ್ನಡ, ಇಂಗ್ಲೀಷ್, ಹಿಂದಿ, ವಿಜ್ಞಾನ, ಸಮಾಜ ವಿಜ್ಞಾನ, ಗಣಿತದಲ್ಲಿ ನೋಡ್ಬೋದು. ಸೊ ಆಲ್ರೆಡಿ ಆಧಾರಗಳು ಪಾಠದ ಪ್ರಶ್ನೋತ್ತರಗಳನ್ನು ನೋಡಿದ ಮೇಲೆ ಸೊ ಒಂದು 20 ಪ್ರಶ್ನೆಗಳನ್ನು ನಿಮಗೆ ಬರಲೇಬೇಕು. ಇವು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆಗಳು. ಸೊ ಇವು ನಿಮ್ಮ NMMS ಪರೀಕ್ಷೆಗೆ, ನಿಮ್ಮ ಶಾಲೆಯಲ್ಲಿ ನಡೆಸ್ತಕ್ಕಂಥ ಘಟಕ ಪರೀಕ್ಷೆ, ಹಾಗೆ ನಾಲೆಜ್ ಬೇಸು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಇದ್ದಾವೆ. ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ಅಂತ ಹೇಳ್ತಾ ಸೊ ಈ ಟೆಸ್ಟ್ ಕ್ವಶನ್ ಪೇಪರ್ನ ಶುರು ಮಾಡೋಣ. ಪ್ರಶ್ನೆ 1, ಆಧಾರಗಳು ಎಂದರೇನು? ಮೋಸ್ಟ್ ಕ್ವಶನ್ ಇದೆ ನೋಡಿ. ಮಾನವನ ಗತಕಾಲದ ಚರಿತ್ರೆಯ ರಚನೆಗೆ ಬೇಕಾದ ಮೂಲ ಸಾಮಗ್ರಿಗಳಿಗೆ ಏನಂತ ಕರೀತಾರೆ? ಆಧಾರಗಳು ಅಂತ ಕರೀತಾರೆ. ಸೊ ಈ ಕ್ವಶನ್ಸ್ ಬಹಳ ಸರಿನೂ ಕೂಡ ನಿಮಗೆ ಕೇಳಿದ್ದಾರೆ. ಪ್ರಶ್ನೆ 2, ಇತಿಹಾಸ ರಚನೆಗಿರುವ ಆಧಾರಗಳು ಯಾವುವು? ಹಾಗಾದರೆ ಇತಿಹಾಸವನ್ನು ರಚನೆ ಮಾಡ್ತಾರೆ, ಆ ಇತಿಹಾಸ ರಚನೆಗೆ ಯಾವೆಲ್ಲ ಆಧಾರಗಳು ಬೇಕೇ ಬೇಕು ಅಂತಂದರೆ ಪರಿಕರಗಳು ಬೇಕು, ದೇವಾಲಯಗಳು ಬೇಕು, ಧಾರ್ಮಿಕ ಕಟ್ಟಡಗಳು ಬೇಕು, ಕೋಟೆಗಳು, ಶಾಸನಗಳು, ನಾಣ್ಯಗಳು, ಇವೆಲ್ಲ ಇದ್ದರೆ ಏನಾಗ್ತದೆ ಅಂತಂದರೆ ಇತಿಹಾಸವನ್ನು ರಚನೆ ಮಾಡ್ತಾರೆ. ಇವೇ ಇತಿಹಾಸ ರಚನೆಗೆ ಮೂಲ ತಳಹದಿಯಾಗಿ ಕೆಲಸವನ್ನು ಮಾಡ್ತವೆ. ಪ್ರಶ್ನೆ 3, ಆಧಾರಗಳ ಪ್ರಕಾರಗಳು ಯಾವುವು? ನೆನಪಿಟ್ಕೊಳ್ರಿ, ಆಧಾರಗಳಲ್ಲಿ 3 ಪ್ರಕಾರಗಳು ಬರ್ತಾವ. 1ನೇದು ಸಾಹಿತ್ಯಿಕ ಆಧಾರಗಳು, 2ನೇದು ಪ್ರಾಕ್ತನ ಆಧಾರಗಳು, 3ನೇದು ಮೌಖಿಕ ಆಧಾರಗಳು ಮತ್ತು ಐತಿಹ್ಯಗಳು ಅಂತಾರೆ. ಈ 3 ಏನಪ್ಪ ಅಂತಂದರೆ ಆಧಾರಗಳಲ್ಲಿರ್ತಕ್ಕಂಥ ಮುಖ್ಯವಾದ ಪ್ರಕಾರಗಳು. ಪ್ರಶ್ನೆ 4, ಸಾಹಿತ್ಯಿಕ ಆಧಾರಗಳಲ್ಲಿನ ಪ್ರಕಾರಗಳು ಯಾವುವು? ಹಾಗಾದ್ರಲ್ಲಿ ಸಾಹಿತ್ಯಿಕ ಆಧಾರ ಅಂತಕ್ಕಂಥದ್ದು ಆಧಾರದ ಒಂದು ಪ್ರಕಾರ. ಹಾಗಾದರೆ ಈ ಸಾಹಿತ್ಯಿಕ ಆಧಾರಗಳಲ್ಲಿ ಎಷ್ಟು ಪ್ರಕಾರಗಳಿದಾವೆ? ಸೊ ಮುಖ್ಯವಾಗಿ 2 ಸಾಹಿತ್ಯಿಕ ಆಧಾರದಲ್ಲಿ ಪ್ರಕಾರಗಳನ್ನು ಕಾಣ್ತೀವಿ. ಮೊದಲನೇದು ದೇಶೀಯ ಸಾಹಿತ್ಯ, 2ನೇದು ವಿದೇಶಿಯ ಸಾಹಿತ್ಯ ಅನ್ನೋದು ಮೋಸ್ಟ್ ಇಂಪಾರ್ಟೆಂಟ್. ಪ್ರಶ್ನೆ 5, ಯಾವುದೇ 2 ದೇಶೀಯ ಸಾಹಿತ್ಯಿಕ ಕೃತಿ ಮತ್ತು ಕೃತಿಕಾರರನ್ನು ಹೆಸರಿಸಿ ಅಂತ ಕೇಳಿದ್ದಾರೆ. ಸುಮಾರು ನಿಮ್ಮ ಪುಸ್ತಕದಲ್ಲಿ ಒಂದು 6 ಇದ್ದಾವೆ. ಓಕೆನಾ? ಅವೆಲ್ಲವೂ ಕೂಡ ಇಂಪಾರ್ಟೆಂಟೇ ಇದ್ದಾವೆ. ಯಾಕಂದ್ರೆ ನಿಮ್ಮ NMMS ಪರೀಕ್ಷೆಗಾಗಿರ್ಬೋದು, ನಿಮ್ಮ GK ಪರ್ಪಸ್ಗಳಿಗೆ ಅವೆಲ್ಲವುಗಳನ್ನು ನೀವು ಬಾಯಟ್ ಹಾಕಲೇಬೇಕು. ಬಟ್ ಮೋಸ್ಟ್ ಇಂಪಾರ್ಟೆಂಟಾಗಿ ನೀವು ನೆನಪಿನಲ್ಲಿ ಇಟ್ಕೊಳ್ಬೇಕಂದ್ರೆ ಹಾಲ ಬರೆದಿರುವ ಗಾತಸಪ್ತಶತಿ, ಬಾಣಭಟ್ಟ ಬರೆದಿರುವ ಹರ್ಷಚರಿತ ಅಂತಕ್ಕಂಥದ್ದು ಇವೆರಡೂ ಕೂಡ ಏನಪ್ಪ ಅಂತಂದರೆ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ದೇಶೀಯ ಸಾಹಿತ್ಯದ ಕೃತಿಗಳು. ಹಾಲ ಕೃತಿಕಾರ ಬರೆದಿದ್ದು ಗಾತಸಪ್ತಶತಿ, ಬಾಣಭಟ್ಟ ಸಹಿತ ಕೃತಿಕಾರ, ಆತ ಬರೆದಿರುವ ಕೃತಿ ಹರ್ಷಚರಿತ. ಪ್ರಶ್ನೆ 6, ಯಾವುದೇ 2 ವಿದೇಶಿಯ ಸಾಹಿತ್ಯಿಕ ಕೃತಿ ಮತ್ತು ಕೃತಿಕಾರರನ್ನು ಹೆಸರಿಸಿರಿ. ಹಾಗಾದರೆ ದೇಶೀಯ ಆದಂಗೆ ವಿದೇಶಿ ಸಾಹಿತ್ಯದಲ್ಲಿನೂ ಕೂಡ ಇದ್ದಾವೆ. ಸೊ ವಿದೇಶಿ ಸಾಹಿತ್ಯದಲ್ಲಿ ಎಸ್ ಮೆಗಸ್ತಾನಿಸ್ ಬರ್ತಾನೆ, ಈತ ಬರೆದದ್ದು ಇಂಡಿಕಾ, ಪಾಹಿಯಾನ ಬರ್ತಾನೆ, ಈತ ಬರೆದದ್ದು ಗೋ ಖೋ ಕಿ. ಇವೆರಡೂ ಕೂಡ ಏನಪ್ಪ ಅಂತಂದರೆ ವಿದೇಶಿ ಸಾಹಿತ್ಯ ಕೃತಿ ಮತ್ತು ಕೃತಿಕಾರರು ಆಗಿದ್ದರು. ಪ್ರಶ್ನೆ 7, ದೇಶಿ ಸಾಹಿತ್ಯ ಅಂದರೆ ಏನು? ಹಾಗಾದರೆ ನಾವೆಲ್ಲ ದೇಶಿ ಸಾಹಿತ್ಯದ ಬಗ್ಗೆ ನೋಡಿದ್ದೀವಿ, ಉದಾಹರಣೆಗಳನ್ನು ನೋಡಿದ್ದೀವಿ. ಬಟ್ ಇವಾಗ ದೇಶಿ ಸಾಹಿತ್ಯ ಅಂದರೆ ಭಾರತೀಯರಿಂದಲೇ ರಚನೆಯಾಗಿರುವ ಸಾಹಿತ್ಯದ ಪ್ರಕಾರ. ಇದು ಮೋಸ್ಟ್ ಇಂಪಾರ್ಟೆಂಟ್ ಇದೆ. ನಮ್ಮ ಭಾರತೀಯರೇ ರಚನೆ ಮಾಡಿಕೊಂಡಿರ್ತಕ್ಕಂಥ ಸಾಹಿತ್ಯದ ಪ್ರಕಾರವನ್ನು ನಾವೇನಂತ ಕರಿತೀವಪ್ಪ ಅಂತಂದ್ರೆ ದೇಶಿ ಸಾಹಿತ್ಯ ಅಂತಲೇ ಕರಿತೀವಿ. ಪ್ರಶ್ನೆ 8, ವಿದೇಶಿಯ ಸಾಹಿತ್ಯ ಎಂದರೆ ಏನು ಅಂತ ಕೇಳಿದ್ದಾರೆ. ನೋಡಿ, ವಿದೇಶಿ ಬರಹಗಾರರು, ಪ್ರವಾಸಿಗರು ಮತ್ತು ವಿದ್ವಾಂಸರು ರಚಿಸಿರುವ ಸಾಹಿತ್ಯ. ಅಂದರೆ ನಮ್ಮ ದೇಶಕ್ಕೆ ಸೊ ವಿದೇಶಿ ಬರಹಗಾರರು ಭೇಟಿ ಕೊಡ್ತಾರೆ, ಪ್ರವಾಸಿಗರು ಬರ್ತಾರೆ, ವಿದ್ವಾಂಸರು ಬಂದು ಹೋಗ್ತಾರೆ. ಅವರೆಲ್ಲ ಭೇಟಿಯ ಸಮಯದಲ್ಲಿ ಏನು ಮಾಡ್ತಾರಪ್ಪ ಅಂದರೆ ಇಲ್ಲಿಯ ಕುರಿತವ್ರು ಏನು ಮಾಡ್ತಾರೆ, ನಮ್ಮ ಅನುಭವಗಳನ್ನು ಬರೆದಿಡ್ತಾರೆ. ಅವೆಲ್ಲವುಗಳನ್ನು ನಾವೇನಂತ ಕರಿತೀವಿ? ವಿದೇಶಿಯ ಸಾಹಿತ್ಯ ಅಂತ ಕರಿತೀವಿ. ಪ್ರಶ್ನೆ 9, ಟಾಲೆಮಿ ಬರೆದ ಗ್ರಂಥ ಯಾವುದು? ಜಿಯೋಗ್ರಫಿ. ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಇದೆ. ಈ ಕ್ವಶನ್ನು ಬಹಳ ಸರಿ ಏನು ಮಾಡಿದ್ದಾರೆ, ಕೇಳಿದ್ದಾರೆ. ಸೊ ನೆನಪಿನಲ್ಲಿ ಇಟ್ಕೊಡ್ರಿ, ಟಾಲೆಮಿ ಬರೆದ ಗ್ರಂಥ ಜಿಯೋಗ್ರಫಿ. ಪ್ರಶ್ನೆ 10, ನಮಗೆ ದೊರೆತಿರುವ ಅತ್ಯಂತ ಪ್ರಾಚೀನ ಶಾಸನ ಹೊರಡಿಸಿರುವ ರಾಜ ಯಾರು? ಇಲ್ಲಿ 1-2 ಪ್ರಶ್ನೆ ಬರ್ತವೆ. ಅಂದರೆ ನಮ್ಮ ಭಾರತ ದೇಶದಲ್ಲಿ ಅತಿ ಪ್ರಾಚೀನವಾಗಿರ್ತಕ್ಕಂಥ ಶಾಸನ ಹೊರಡಿಸಿದ ಮನೆತನ ಮೌರ್ಯರು. ಓಕೆ, ಅಲ್ಲಿ ಅತಿ ಪ್ರಾಚೀನ ಶಾಸನ ಹೊರಡಿಸಿರುವ ರಾಜ ಯಾರಪ್ಪ ಅಂದರೆ ಆತ ಅಶೋಕ. ಸೊ ನಿಮಗೆ ಗೊತ್ತಿರ್ಬೋದು, ಮನೆತನ ಅಂತಂದರೆ ಮೌರ್ಯರು ಬರ್ತಾರೆ, ರಾಜ ಅಂತಂದರೆ ಅಶೋಕ. ಇದು ಭಾರತದಲ್ಲಿ ಅತಿ ಪ್ರಾಚೀನ ಶಾಸನ ಇವರ ಕಾಲದಲ್ಲಿ, ಇವರ ಸಮಯದಲ್ಲಿ ಬಂತು, ಲಭ್ಯವಾಯಿತು. ಮುಂದಿನ ಪ್ರಶ್ನೆ 11, ಕನ್ನಡ ಭಾಷೆಯಲ್ಲಿ ದೊರೆತ ಮೊದಲ ಶಾಸನ ಯಾವುದು ಅಂತ ಕೇಳಿದ್ದಾರೆ. ಸೊ ಕನ್ನಡದ ಭಾಷೆಯಲ್ಲಿ ದೊರೆತಿರುವ ಮೊಟ್ಟ ಮೊದಲ ಶಾಸನ ನಮಗೆ ಹಲ್ಮಿಡಿ ಶಾಸನ,
ಅದು ಬಂದಿರತಕ್ಕಂಥ ಮನೆತನ ಯಾವುದು ಅನ್ನೋದನ್ನು ತಾವು ಕಮೆಂಟಲ್ಲಿ ಹೇಳಬೇಕು. ಎಸ್, ಯಾವ ಮನೆತನಕ್ಕೆ ಸೇರಿದೆ ಹಲ್ಮಿಡಿ ಶಾಸನ? ಪ್ರಶ್ನೆ 12, ನಾಣ್ಯಶಾಸ್ತ್ರ ಎಂದರೇನು? ನೋಡಿ, ನಾಣ್ಯಗಳ ಸ್ವರೂಪ, ವಿಕಾಸ ಹಾಗೂ ಬೆಳವಣಿಗೆಯ ಬಗ್ಗೆ ತಿಳಿಸಿಕೊಡುವ ಅಧ್ಯಯನದ ಶಾಸ್ತ್ರಕ್ಕೆ ನಾವೇನಂತ ಕರಿತೀವಪ್ಪ ಅಂದ್ರೆ ನಾಣ್ಯಶಾಸ್ತ್ರ ಅಂತ ಕರಿತೀವಿ. ನಾಣ್ಯಗಳ ಸ್ವರೂಪ, ವಿಕಾಸ ಹಾಗೂ ಬೆಳವಣಿಗೆಯ ಬಗ್ಗೆ ತಿಳಿಸಿಕೊಡುವ ಅಧ್ಯಯನದ ಶಾಸ್ತ್ರ. ಪ್ರಶ್ನೆ 13, 7 ಪ್ರಕಾರದ ಚಿನ್ನದ ನಾಣ್ಯಗಳನ್ನು ಹೊರಡಿಸಿದ್ದ ರಾಜ ಯಾರು? ನೋಡಿ, ವೆರಿ ಇಂಪಾರ್ಟೆಂಟ್ ಇದೆ. ಏನು ಕೇಳಿದರೆ 7 ಪ್ರಕಾರದಲ್ಲಿ ಚಿನ್ನದ ನಾಣ್ಯಗಳನ್ನು ಹೊರಡಿಸಿದ್ದ ರಾಜ. ಸೊ ಗುಪ್ತರ ಮನೆತನದ ಸಮುದ್ರಗುಪ್ತ ರಾಜ. ಸೊ ಬರೀ ಚಿನ್ನದ ನಾಣ್ಯಗಳನ್ನು ಹೊರಡಿಸಿದ ಅಂತ ಗೊತ್ತಿದೆ, ಬಟ್ 7 ಪ್ರಕಾರದ ಚಿನ್ನದ ನಾಣ್ಯಗಳನ್ನು ಕೂಡ ಸಮುದ್ರಗುಪ್ತನ ಏನು ಮಾಡಿದ್ದಪ್ಪ ಅಂದರೆ ಹೊರಡಿಸಿದ್ದ. ಮುಂದಿನ ಪ್ರಶ್ನೆ, ಭಾರತದ ಯಾವ ಸ್ಥಳದಲ್ಲಿ ರೋಮನ್ ನಾಣ್ಯಗಳು ದೊರೆತಿವೆ? ಸೊ ನೆನಪಿಟ್ಕೊಡ್ರಿ, ಬೆಂಗಳೂರು. ಸೊ ಬೆಂಗಳೂರಿನಲ್ಲಿ ಏನಾಗಿದ್ದಾವಪ್ಪ ಅಂದ್ರೆ ಎಸ್, ರೋಮನ್ ನಾಣ್ಯಗಳು ನಮಗೆ ಏನಾಗಿದ್ದಾವಪ್ಪ ಅಂದ್ರೆ ಲಭ್ಯ ಆಗಿದ್ದಾವ. ಪ್ರಶ್ನೆ 15, ಭೂ ಉತ್ಖನನ ಎಂದರೇನು? ಅಂದರೆ ಭೂಮಿಯಲ್ಲಿ ಹುದುಗಿ ಹೋಗಿರ್ತಕ್ಕಂಥ ಅವಶೇಷಗಳನ್ನು ವೈಜ್ಞಾನಿಕವಾಗಿ ಕ್ರಮಗತಿಯಲ್ಲಿ ಅಗೆದು ತೆಗೆಯುವ ಪದ್ಧತಿಗೆ ಏನಂತ ಕರಿತೀವಿ? ಭೂ ಉತ್ಖನನ ಅಂತ ಕರಿತೀವಿ. 16ನೇ ಪ್ರಶ್ನೆ, ಪ್ರಾಕ್ತನ ಆಧಾರಗಳು ಯಾವುವು? ಸೊ ಪ್ರಾಕ್ತನ ಆಧಾರಗಳಲ್ಲಿ 4 ಬರ್ತದೆ. ಮೊದಲನೇದು ಶಾಸನಗಳು, 2 ನಾಣ್ಯಗಳು, 3 ಸ್ಮಾರಕಗಳು, 4 ಭೂ ಉತ್ಖನನಗಳು. ಈ 4 ಕೂಡ ಏನಪ್ಪ ಅಂತಂದರೆ ಪ್ರಾಕ್ತನ ಆಧಾರಗಳಲ್ಲಿನ ಮುಖ್ಯವಾಗಿರ್ತಕ್ಕಂಥ ವಿಧಗಳು ಅಥವಾ ಪ್ರಕಾರಗಳು ಅಂತಲೂ ಕೂಡ ಹೇಳಬಹುದು. ಪ್ರಶ್ನೆ 17, ಕವಿರಾಜ ಮಾರ್ಗ ಬರೆದವರು ಯಾರು? ವೆರಿ ಮೋಸ್ಟ್ ಇಂಪಾರ್ಟೆಂಟ್, ಶ್ರೀ ವಿಜಯ. ಓಕೆನಾ? ಸೊ ನಿಮಗೆ ಬಹಳ ಸರಿ ಎಕ್ಸಾಮಲ್ಲಿನೂ ಕೂಡ ಕೇಳಿದ್ದಾರೆ. ಶ್ರೀ ವಿಜಯ ಬರೆದ ಗ್ರಂಥ ಕವಿರಾಜ ಮಾರ್ಗ ಅಥವಾ ಕವಿರಾಜ ಮಾರ್ಗ ಕೃತಿಯನ್ನು ಬರೆದವರು ಯಾರು? ಶ್ರೀ ವಿಜಯ. 18ನೇ ಪ್ರಶ್ನೆ, ಕರ್ನಾಟಕದ ಯಾವ ಸ್ಥಳದಲ್ಲಿ ಅಶೋಕನ ಶಾಸನಗಳು ಲಭ್ಯವಾಗಿದ್ದಾವೆ? ಇಲ್ಲಿ ಮಸ್ಕಿ ಮತ್ತು ಬ್ರಹ್ಮಗಿರಿ ಅಂತ ಬರ್ತವೆ. ಈ ಮಸ್ಕಿ ಮತ್ತು ಬ್ರಹ್ಮಗಿರಿ ಸ್ಥಳಗಳಲ್ಲಿ ಮೌರ್ಯರ ರಾಜನಾಗಿರ್ತಕ್ಕಂಥ ಅಶೋಕನ ಸಮಯದಲ್ಲಿನ ಶಾಸನಗಳು ನಮ್ಮ ಕರ್ನಾಟಕದ ಈ ಸ್ಥಳಗಳಲ್ಲಿ ಲಭ್ಯವಾಗಿದ್ದಾವೆ. ಪ್ರಶ್ನೆ 19, ಉತ್ತರ ಮೇರೂರು ಶಾಸನ ಯಾರ ಮನೆತನಕ್ಕೆ ಸಂಬಂಧಿಸಿದೆ? ವೆರಿ ಮೋಸ್ಟ್ ಇಂಪಾರ್ಟೆಂಟ್, ಚೋಳರು. ಸೊ ಚೋಳರಿಗೆ ಸಂಬಂಧಪಟ್ಟಂಥ ಶಾಸನ ಅದು ಉತ್ತರ ಮೇರೂರು ಶಾಸನ ಅಂತಕ್ಕಂಥದ್ದು. 20ನೇ ಪ್ರಶ್ನೆ ನೋಡೋಣ. ಐತಿಹ್ಯಗಳು ಎಂದರೇನು ಅಂತ ಕೇಳಿದ್ದಾರೆ. ಐತಿಹ್ಯಗಳಂದ್ರೆ ಏನೂ ಅಲ್ಲ, ಸ್ಥಳ ಪುರಾಣಗಳು ಅಂತಲೇ ನಾವೇನು ಮಾಡ್ತೀವಿ ಹೇಳ್ತೀವಿ. ಇಷ್ಟಿತ್ತು ಸ್ನೇಹಿತರೆ 8ನೇ ತರಗತಿಯ ಮೊದಲ ಪಾಠ ಆಧಾರಗಳು ಪಾಠದ ಮೇಲಿರ್ತಕ್ಕಂಥ ಒಂದು 20 ಮಾರ್ಕ್ಸಿನ ಒಂದು ಟೆಸ್ಟ್ ಪೇಪರ್ ಇತ್ತು. ಎಲ್ಲರಿಗೂ ಯೂಸ್ ಆಗಿತ್ತೆ ಅಂದ್ಕೊಂಡಿನಿ. ಸೊ ತಾವುಗಳು ಹೆಚ್ಚು ಲೈಕ್ ಶೇರ್ ಮಾಡಿದ್ರೆ ಮತ್ತಷ್ಟು ಬೇಗ ಹಾಕ್ತೀವಿ